ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದಿರಿ? ಆರಾಮದಿರ ಅಂತ ಅನ್ಕೋತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂದರೆ ಏನಿಲ್ಲ, ನಮ್ಮ ಮನೆಯವ್ರಿಗೆ ಕಣ್ಣು ಆಪ್ರೇಷನ್ ಮಾಡಬೇಕಂತ ಹೇಳಿದ್ದಾರೆ ಡಾಕ್ಟ್ರು. ಹಾಗಾಗಿ ನಾನು ವಾಸನ್ ಐ ಕೇರಿಗೆ ಬಂದಿದ್ದೀನಿ. ಇಲ್ಲಿ ನಮ್ಮ ಮನೆಯವ್ರದ್ದು ಕಣ್ಣು ಆಪ್ರೇಷನ್ ಇನ್ನೇನು 4:15 ಶುರು ಮಾಡ್ತಾರೆ. ನಾನು ನಿಮಗೆ ಏನೇನು ಮಾಡ್ತಾರೆ ಅಂತ ನಾನು ಈ ವಿಡಿಯೋ ಮೂಲಕ ತೋರಿಸ್ತೀನಿ ನಿಮಗೆ. ನೀವು ನೋಡೋಕ್ಕೆ ತಯಾರಿದ್ರಲ್ಲ, ಮತ್ತೆ ತಡ ಮಾಡೋಣ, ನಡೀಲಿ ಹೋಗೋಣ. ಚಲೋ ನೋಡಿ, ಹಾಸನಲ್ಲಿ ವಾಸನ್ ಐ ಕೇರ್ ಅಂತ ಹಾಸ್ಪಿಟ್ಲ್ ಇದು. ಇದೇ ಹಾಸ್ಪಿಟ್ಲಲ್ಲೇ ನಮ್ಮ ಮನೆಯವ್ರ ಕಣ್ಣು ಆಪ್ರೇಷನ್ ಮಾಡಿದ್ದು. ಆಸ್ಪತ್ರೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು ರಿಸೆಪ್ಷನು. ಇಲ್ಲೇ ಸ್ಪೆಕ್ಸ್ ಶಾಪೂ ಇದೆ ಮತ್ತು ಮೆಡಿಕಲ್ನೂ ಇದೆ. ಇದೆಲ್ಲ ಗ್ರೌಂಡ್ ಫ್ಲೋರಲ್ಲಿ ಇದೆ. ಫಸ್ಟ್ ಫ್ಲೋರಲ್ಲಿ ಐ ಚೆಕಪ್ ಎಲ್ಲ ಮಾಡ್ತಾರೆ. 4th ಫ್ಲೋರಲ್ಲಿ ಆಪ್ರೇಷನ್. ಬಂದಿರಲಿ ಕಣ್ಣು ಕಾಣಲ್ದ? ಇದೆಷ್ಟು? 4. ಇದೆಷ್ಟು? 3. ಅಯ್ಯೋ ಪಾಪ, ನಮ್ಮ ಮನೆಯವ್ರ ಕಣ್ಣೇ ಕಾಣಿಸೋಲ್ದು. ಅದಕ್ಕೆ ಕಣ್ಣು ಆಪ್ರೇಷನ್ಗೋಸ್ಕರ ಐ ಹಾಸ್ಪಿಟಲ್ಗೆ ಬಂದಿದ್ದೀವಿ, ವಾಸನ್ ಐ ಕೇರ್ ಅಂತಂದು. ಇವಾಗ ಎಷ್ಟಾಗಿದೆ? ಇವಾಗ ಟೈಮು 4 ಗಂಟೆಗೆ ಅಂತ ಹೇಳಿದ್ದಾರೆ. ಬಂದಿದ್ದೀವಿ, ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಮನೆಯವ್ರು ರೆಡಿಯಾಗಿ ಕೂತಿದ್ದಾರೆ. ನೋಡೋಣ ಏನೇನು ಮಾಡ್ತಾರೆ. ತೋರಿಸ್ತೀನಿ ವಿಡಿಯೋ ಮುಖಾಂತರ. ಹೆದರ್ಬೇಡ್ರಿ. ಹೆದರ್ಬೇಡ್ರಿ. ನಾನು ಹೇಳೋವರೆಗೂ ಫೋನ್ ಹಿಡ್ಕೊಳಂಗಿಲ್ಲ, ಟಿ ವಿ ನೋಡೋಂಗಿಲ್ಲ. ಎಲ್ಲ ನನ್ನ ಕೈಯಲ್ಲೇ ಇರುತ್ತೆ ಫೋನೆಲ್ಲ. ನೋಡಿ, ಇನ್ನೂ ಟೈಮ್ ಇದೆಯಲ್ಲ ಅಂತಂದು ನಾನು ನಮ್ಮ ಮನೆಯವ್ರು ಮಾತಾಡ್ಕೋತ ಕೂತಿದ್ವಿ. ಅಷ್ಟರಲ್ಲಿ ಸಿಸ್ಟರ್ ಬಂದು ಒಂದು ಮಾತ್ರೆ ಕೊಟ್ಟರು. ಇಲ್ಲ, ಮಾತ್ರೆ ತೊಗೋಬೇಕು ಅಂತ ಹೇಳಿದರು. ಹಾಗಾಗಿ ನಮ್ಮ ಮನೆಯವ್ರು ಮಾತ್ರೆ ತೊಗೊಂಡ್ರು. ಮಾತ್ರೆ ತೊಗೊಂಡಾದ್ಮೇಲೆ BP ಚೆಕ್ ಮಾಡಿದರು ಮತ್ತು ಶುಗರ್ ಚೆಕ್ ಮಾಡಿದರು. 2 ನಾರ್ಮಲ್ ಬಂತು. ನೋಡಿ, ನಮ್ಮ ಮನೆಯವ್ರು ಇನ್ನು ಆಪ್ರೇಷನ್ ಆದಮೇಲೆ ಫೋನ್ ಮುಟ್ಟೋಂಗಿಲ್ಲಲ್ಲ ಅಂತಂದು ಈಗ 2 ಫೋನ್ ಇಟ್ಕೊಂಡು ಏನೋ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮನೆಯವ್ರು. ಅದಾದಮೇಲೆ ಇನ್ನೇನು ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗೋಕ್ಕೆ ಡ್ರೆಸ್ ಹಾಕಿದ್ರು. ನಮ್ಮ ಮನೆಯವ್ರಿಗೆ ಗೌನ್ ಹಾಕಿದರು, ಕ್ಯಾಪ್ ಹಾಕಿದ್ರು, ಸಾಕ್ಸ್ ಹಾಕಿದ್ರು. ಇದೆಲ್ಲ ರೆಡಿ ಆದಮೇಲೆ ಇನ್ನು ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗ್ತಾರೆ. ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗೋಕೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದೇ ನೋಡಿ ಆಪ್ರೇಷನ್ ಥಿಯೇಟ್ರ್ ಇದು. ಅದಾದಮೇಲೆ ಒಂದು 20 ಮಿನಿಟ್ಸಿಗೆ ನಮ್ಮ ಮನೆಯವ್ರಿಗೆ ಕಣ್ಣು ಆಪ್ರೇಷನ್ ಮಾಡ್ಕೊಂಡು ಕರ್ಕೊಂಡು ಬಂದು ಕೂಡಿಸಿದ್ದಾರೆ. ಇವಾಗ 1 ಅವರ್ ರೆಸ್ಟ್ ಮಾಡಿದ್ರು. ರೆಸ್ಟ್ ಆದಮೇಲೆ ಇವಾಗ ಅದನ್ನು ಪಟ್ಟಿ ತೆಗೆದು ಮನೆಗೆ ಕಳಿಸಿದ್ರು. 1 ಅವರಲ್ಲೇ ನಾವು ಮನೆಗೆ ಬಂದ್ವಿ. ಮತ್ತು ನೆಕ್ಸ್ಟ್ ಡೇ ಚೆಕಪ್ಗೆ ಅಂತ ಬಂದ್ವಿ ನಾವು ಇಲ್ಲಿ. ನೋಡಿ, ನಮ್ಮ ಮನೆಯವ್ರ ಕಣ್ಣು ಪರ್ಫೆಕ್ಟ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಇವಾಗ ಮತ್ತೆ ಕಣ್ಣು ಚೆಕಪ್ ಮಾಡ್ತಾರೆ ಸಿಸ್ಟರ್ಗಳು. ಚೆಕ್ ಮಾಡಿ ನೋಡಿದರು. ಮತ್ತು ಆಮೇಲೆ ಡಾಕ್ಟ್ರನ್ನ ನೋಡ್ತಾರೆ. ಅದಾದಮೇಲೆ ಡಾಕ್ಟ್ರು ಹೇಳಿದರು ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ ಅಂಥೇಳಿ ನಾವು ಮನೆಗೆ ಬಂದ್ವಿ. ಹಾಯ್ ಫ್ರೆಂಡ್ಸ್, ಮತ್ತು 5 ದಿನ ಆದಮೇಲೆ ಇದೇ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತು ಫಸ್ಟ್ ನಮ್ಮ ಮನೆಯವ್ರಿಗೂ ಕಣ್ಣು ಆಪ್ರೇಷನ್ ಅಂತ ತೋರಿಸಿದ್ಮೇಲೆ ಇವಾಗ 2ನೇ ಕಣ್ಣು ಆಪ್ರೇಷನ್ ಮಾಡ್ತಾ ಇದ್ದಾರೆ. 2ನೇ ಕಣ್ಣು ಅಂದರೆ ಫಸ್ಟು ಲೆಫ್ಟ್ ಆಗಿತ್ತು, ಇವಾಗ ರೈಟ್. ಇದು ಸೋಮವಾರ ಮಾಡಿದ್ರು. ಸೋಮವಾರ ಆದಮೇಲೆ 5 ದಿನ ಆದಮೇಲೆ ಶುಕ್ರವಾರ ಮತ್ತೆ ಇನ್ನೊಂದು ಕಣ್ಣು ಮಾಡ್ತಾ ಇದ್ದಾರೆ. ಈಗ ಮತ್ತೆ ನಾವು ಹಾಸ್ಪಿಟ್ಲಿಗೆ ಬಂದಿದ್ದೀವಿ. ನೋಡಿ, ನಮ್ಮ ಮನೆಯವರಿಗೆ ಡ್ರಾಪ್ಸ್ ಹಾಕಿ ಮಲಗಿಸಿದ್ದಾರೆ. ಒಂದು 10 ನಿಮಿಷ ಆದಮೇಲೆ ಕರ್ಕೊಂಡು ಹೋಗ್ತಾರೆ. ಇವಾಗ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿ ಬಂದಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಓಕೆ. ನೋಡಿ, ಫಸ್ಟು ಒಂದು ಕಣ್ಣು ಆಪ್ರೇಷನ್ ಆಗಿತ್ತಲ್ಲ, ಹಾಗಾಗಿ ಟೈಮ್ ಸರಿ ಡ್ರಾಪ್ಸ್ ಹಾಕಬೇಕಲ್ಲ, ಹಾಗಾಗಿ ಟೈಮ್ ಆಗಿತ್ತು. ನಾನು ನಮ್ಮ ಮನೆಯವರಿಗೆ ಡ್ರಾಪ್ಸ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ರೈಟ್ ಕಣ್ಣು ಆಪ್ರೇಷನ್ ಆಗಬೇಕಲ್ಲ, ಹಾಗಾಗಿ ಸಿಸ್ಟರ್ಗಳು ಬಂದು 5 ನಿಮಿಷಕ್ಕೆ ಒಂದೊಂದು ಡ್ರಾಪ್ ಹಾಕ್ತಾಯಿದ್ರು. ಈಗ ಒಂದು 5-6 ಸರ ಹಾಕಿದರು ಡ್ರಾಪು. ಆಗಲೇ ಒಂದು ಸರ ಹಾಕಿದರು, ಮತ್ತು ಇವಾಗ ಒಂದು ಸರ ಬಂದು ಹಾಕ್ತಾಯಿದ್ದಾರೆ ನೋಡಿ ಡ್ರಾಪ್ಸು. ಓಕೆ, ಹೆದರ್ಬೇಡ್ರಿ, ಆರಾಮಾಗಿರುತ್ತೆ. ಹೋಗಿ ಬನ್ನಿ. ಮತ್ತು ಇವಾಗ ನಮ್ಮ ಮನೆಯವ್ರಿಗೆ ಕರ್ಕೊಂಡು ಹೋದರು ಆಪ್ರೇಷನ್ ಥಿಯೇಟರ್ಗೆ. ಇವಾಗ ಎಷ್ಟಂದರೆ ಟೈಮು 5:30 ಆಗಿದೆ. ಒಂದು 20 ಮಿನಿಟ್ಸ್ ಆಗುತ್ತೆ. ಯಾಕಂದರೆ ಹೋಗಿ 10 ಮಿನಿಟ್ಸ್ ಎಲ್ಲ ರೆಡಿ ಮಾಡಿ ಎಲ್ಲ ಮಾಡಿದ್ರಾಗೆ ಸರಿ ಹೋಗುತ್ತೆ. ಆಮೇಲೆ ಡಾಕ್ಟ್ರು ಬರ್ತಾರೆ. ಬಂದು ಶುರು ಮಾಡಿದರೆ ಒಂದು 5 ನಿಮಿಷದಲ್ಲಿ ಮುಗಿಯುತ್ತೆ. 5:20-30ಕ್ಕೆ ಹೋದರೆ 5:40, 5:50 ಹಂಗೆ ಬಂದುಬಿಡ್ತಾರೆ. ಲಾಸ್ಟ್ ಟೈಮ್ ಹಾಗೆ ಮಾಡಿದ್ರು. 5:15 ಹೋದರು, 5:50 ಹಂಗೆ ಬಂದರು ಆಚೆ ಮಾಡಿಸ್ಕೊಂಡು. ಇವಾಗ ಎಷ್ಟೊತ್ತಾಗುತ್ತೆ ನೋಡೋಣ. ಇವಾಗೂ ಅಷ್ಟೇ 5 ನಿಮಿಷ ಆಗುತ್ತೆ. ಹೋಗಿ ಎಲ್ಲ ರೆಡಿ ಮಾಡಿ ಎಲ್ಲ ಮಾಡಿ ಬರೋದಾಗ ಅಷ್ಟೇ ಆಗುತ್ತೆ. ಸರಿ, ಮತ್ತು ನಾನು ನೆಕ್ಸ್ಟ್ ಸಿಗೋಣ. ಓಕೆ. ನೋಡಿ, ನಮ್ಮ ಮನೆಯವ್ರು ಆಪ್ರೇಷನ್ ಥಿಯೇಟರಿಂದ ಒಬ್ಬರೇ ನಡ್ಕೊಂಡು ಬಂದರು. ಹಂಗಾಗಿ ನಾನೇ ಮತ್ತೆ ಕರ್ಕೊಂಡು ಬಂದು ಕೂಡಿಸಿದ್ದು. ಇವಾಗೆಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿದರು. ಹೆಂಗಾಯ್ತು?
ನೋವಾಯ್ತಾ? ಈಗ ಸ್ವಲ್ಪ ಈ ಕಡೆ ಉಳ್ಕೊಂಡಕ್ಕಂಗೆ ಹ್ಞೂ ಯಾಕೋ ಉಳ್ಕೊಂಡಂಗೆ ಇರ್ತದೆ ಅದಕ್ಕೆ ಸ್ವಲ್ಪ ನೀವು ಜಾಸ್ತಿ ಅಲ್ಲಾಡಿಸಿದ್ರಿ ಕಣ್ಣು. ನಿಮ್ಮ ಮೇಲೆ ಹಾಕ್ತಾರೆ. ಇವಾಗ ಎಷ್ಟು ಕಾಣ್ತಾವೆ ಇವು? ಇವಾಗ 4 ಕಾಣಕತ್ತಾವು. ನೋಡು ಎಡ್ಗಣ್ಣು ಆಗ್ಯದಲ್ಲ ಆಪ್ರೇಷನ್, ಅದಕ್ಕೆ 4 ಕರೆಕ್ಟ್ ಕಾಣಕತ್ತ. ಸರಿ ಸರಿ. ಅಂದರೆ ಕೂಲ್ಡ್ ಆಗಿದೆ, ಅಣ್ಣ ಕಾಣಂಗಿಲ್ಲ ಅಂತ ತಿಳ್ಕೊಂಡಿದ್ದೆ. ಇಲ್ಲ ಹಂಗಲ್ಲ, ಕ್ಲಿಯರ್ ಎಷ್ಟದ ಅಂತ ಹೇಳಿದ್ದೆ ನಾನು. ಎಚ್ ಡಿ ಆಗುತ್ತೆ. ಹಾಂ ಎಚ್ ಡಿ ಹ್ಞೂ. ನೀನು HD ಕಾಣಕತ್ತಿ. ನಾನು ವಾ ಸೂಪರ್. ಅಲ್ಲ ಅದ ಕಣ್ಣು ಮುಚ್ಚ್ರಿ. ಹತ್ಬೇಡ. ಕಣ್ಣು ಓದ್ಕೊಂಡಿದೆ ನಾನು. 2 ಅವರ್ ಅಂತ ಹೇಳೋದು. ಉಜ್ಜಬೇಡಿ, ಮುಟ್ಬೇಡಿ, ಏನು ಮಾಡಬೇಡಿ ಕಣ್ಣು. ಡ್ರಾಪ್ಸ್ ಇವತ್ತಿಂದ ಹಾಕೋದಾ ನಾಳೆಯಿಂದ ಹಾಕೋದಾ? ಇವತ್ತಿಂದನೇ ಹಾಕೋಬೇಕು. ಇವತ್ತಿಂದ ನಾನು ಮನೆಗೆ ಹೋದ್ಮೇಲೆ. ನೀವು ಯಾವ್ದ್ರಲ್ಲಿ ಹೋಗ್ತೀರಾ? ಆಟೋ. ಆಟೋದಲ್ಲಿ ಹೋಗ್ತೀರಾ? ಓಕೆ ಥ್ಯಾಂಕ್ ಯು. ಏನು ವೆಹಿಕಲ್ ಅರೇಂಜ್ ಮಾಡಿದ್ದಾರೆ? ಇಲ್ಲ ಕೇಳಿದೆ, ಬೈಕ್ ಅಥವಾ ಇದ್ರಲ್ಲಿ ಹೋಗೋದಾದ್ರೆ ಗಾಡಿ ಅಲ್ವಾ ಪ್ಯಾಚ್ ಹಾಕಿ ಕಳಿಸೋದು. ಇಲ್ಲ 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 ಆಟೋದಲ್ಲೇ ಹೋಗ್ತೀವಿ. ಸರಿ ಸರಿ, ಅವ್ರಿಗೆ ಗೊತ್ತು, ಬೈಕ್ ಕೊಡ್ತೀನಿ. ಬೈಕ್ ಓಕೆ. ಫೈಲ್ ನಾಳೆ ಕೊಡ್ತಾರೇನಲ್ಲ? ಇಲ್ಲೇ ಕೊಡ್ತೀನಿ, ನಾಳೆ ಡಿಸ್ಟೆನ್ಸ್ ಅಲ್ಲಿ ಕಲೆಕ್ಟ್ ಮಾಡ್ತೀನಿ. ಹೌದಾ ಸರಿ. ಇದು ತೋರಿಸಿ ಎಲ್ಲ ಕೂತ್ಕೊಂಡು ಸ್ವಲ್ಪ ಅದು ಗುಡ್ಡಿ ಹೊರಗೆ ಬಂದಿರ್ತದಲ್ಲ, ಅದು ದಪ್ಪ ಅನ್ನಿಸ್ತದೆ ಕಣ್ಣು ಸ್ವಲ್ಪ. ಓಕೆ ನಿನಗೆ ಹೆಂಗೆ ಅನಿಸ್ತದೆ? ಕ್ಲಿಯರ್ ಅನಿಸ್ತದ? ಮತ್ತು ಅವಾಗಿನಂಗೆ ಸೂರ್ಯ ಥರ ಸರ್ಕಲ್ ಮೇಲೆ ಸರ್ಕಲ್ ಸರ್ಕಲ್ ಸರ್ಕಲ್. ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತದೆ ಕಣ್ಣು. ಅದು ಊದ್ಕೊಂಡೈತೆ. ಕೆಳಗಿಂದ ಹಿಂಗೆ ಸ್ವಲ್ಪ ಹಿಂಗೆ ಬಂದದ. ಮುಟ್ಟಬೇಡ ನೋಡಿ ಪಾಪ. ನಮ್ಮ ಮನೆಯವ್ರಿಗೆ ಮತ್ತೆ ನಾನು ಕಾಡಿಸ್ತಾ ಇದ್ದೀನಿ, ಇದೆಷ್ಟು ಅಂತ ಕೇಳ್ತಾ ಇದ್ದೀನಿ. ಸರಿ, ಇವಾಗ ನಮ್ಮ ಮನೆಯವ್ರಿಗೆ 2 ಕಣ್ಣು ಆಪ್ರೇಷನ್ನು ಚೆನ್ನಾಗಾಗಿದೆ. ಇವಾಗ ನಾವು ಮನೆಗೆ ಹೋಗಬೇಕು. ಇಲ್ಲಿ ಹಾಸನಲ್ಲಿ ಕ್ಯಾಬ್ ಬುಕ್ ಮಾಡೋ ಫೆಸಿಲಿಟಿ ಇಲ್ಲ, ಹಾಗಾಗಿ ನಾವು ಆಟೋ ಮಾತಾಡಿಕೊಂಡು ಆಟೋದಲ್ಲೇ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಓಕೆ, ಸಕ್ಸಸ್ ಆಯಿತು ಕಣ್ಣು. ಓಕೆ. ಓಕೆ, ನಮ್ಮ ಮನೆಯವ್ರು ರೆಡಿಯಾಗಿದ್ದಾರೆ ನೋಡಿ. ಎಲ್ಲಿಗೆ ಅಂದರೆ ಡ್ಯೂಟಿಗೆ ಹೋಗೋಕೆ ರೆಡಿಯಾಗಿದ್ದಾರೆ. ಫುಲ್ ರೆಸ್ಟ್ ಮಾಡಿದ್ದಾರೆ ಎಲ್ಲ. ಎಷ್ಟು ಒಂದು 10 ಡೇಸ್ ರೆಸ್ಟ್ ಮಾಡಿದ್ದೀರಲ್ಲ ಅಷ್ಟೇ? ಎಲ್ಲ ಕಣ್ಣು ಓಕೆ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್ಮು. ಹೀಗಾಗಿ ಅದಕ್ಕೆ ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ಇನ್ನೊಂದು 4-5 ದಿನ ರೆಸ್ಟ್ ಮಾಡಬೇಕಾಗಿತ್ತು, ಆದರೆ ಅವ್ರಿಗೆ ಮನೇಲಿ ಕೂತ್ಕೊಳ್ಳೋಕೆ ಬೇಜಾರಲ್ಲ, ಹಾಗಾಗಿ ಡ್ಯೂಟಿಗೆ ಹೋಗ್ಬೇಕಂತ ಹೋಗ್ತಾ ಇದ್ದಾರೆ. ನೋಡೋಣ, ಒಂದಿನ ಹೋಗಿ ಬರ್ತಾರೆ, ಹೆಂಗೆ ಅನಿಸುತ್ತೆ ಹಂಗೆ. ಸರಿ, ಎಲ್ಲ ಓಕೆ ಆಗಿದೆ, ಪರ್ಫೆಕ್ಟು. ಓಕೆ. ಟೈಮ್ ಸರಿ ಡ್ರಾಪ್ಸ್ ಹಾಕ್ಕೊಳ್ರಿ. ಓಕೆ. ಟೈಮ್ ಸರಿ ಡ್ರಾಪ್ಸ್ ಹಾಕ್ಕೊಳ್ರಿ. ಒಂದು ಡ್ರಾಪು 1 ಅವರಿಗೆ ಒಂದೊಂದು ಐತಿ. ಅದ್ರ ಮೇಲೆ ಬರೆದ್ರ ಡಬ್ಬಿ ಮತ್ತು 12 ಗಂಟೆಗೆ ಒಂದೈತಿ, 4 ಗಂಟೆಗೆ ಒಂದೈತಿ. ಆಯ್ತು, ಆಮೇಲೆ 8 ಗಂಟೆಗೆ ಮನೆಗೆ ಬಂದಿರ್ತೀನಿ, ಹಾಕ್ತೀನಿ ನಾನು. ಅದು ಒಂದು ಮಾತ್ರ ಫಾಲೋ ಮಾಡ್ಬೇಕು ನೀವು ಕರೆಕ್ಟಾಗಿ. ಫಾಲೋ ಮಾಡ್ತೀನಿ. ಮತ್ತು ಡಸ್ಟ್ ಅದು ಇದ್ದ ಕಡೆ ಹೋಗಂಗಿಲ್ಲ. ಕೇರ್ ತೊಗೊಳ್ಳಿ, ನಿಮ್ಮ ಇಷ್ಟ, ನಿಮ್ಮ ಕಣ್ಣು ನೀವು ತೊಗೋಬೇಕು. ಆಯ್ತು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್.